ನಾನು ತುಂಬ ಒಳ್ಳೆಯವಳು ಅಥವಾ ಒಳ್ಳೆಯವನು ಆದರೂ ಕೂಡ ನನಗೆ ಯಾಕೆ ಕೆಟ್ಟದಾಗುತ್ತೆ? ಈ ಥರ ಎಲ್ರಿಗೂ ಅನಿಸಿರುತ್ತಲ್ಲ, ಅನಿಸಿರುತ್ತೇನು, ಈಗಲೂ ಕೂಡ ಅನ್ನಿಸ್ತಾ ಇದೆ ತುಂಬ ಜನಕ್ಕೆ. ಅದಕ್ಕಿಂತಾನೆ ನೀವು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಎಸ್, ಇವತ್ತು ಆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ನಾನು ನೆಕ್ಸ್ಟ್ ಹೊಸ ವಿಡಿಯೋಗಳನ್ನ ಹಾಕುವಂತಹ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿರಿ. ಆ್ಯಂಡ್ ಲೈಕ್ ಮಾಡಿ, ಆ್ಯಂಡ್ ಯಾರಿಗಾರು ಯೂಸ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡೋದು ಮರಿಲೇಬೇಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೈಫಲ್ಲಿ ನಾವು ಎಷ್ಟೊಂದು ಅಂದ್ಕೊಂಡೇ ಇರಲ್ಲ, ಇಮ್ಯಾಜಿನೇಷನ್ ಕೂಡ ಮಾಡಿರಲ್ಲ, ಅಂತಹ ಕಷ್ಟಗಳಿಗೆ ನಾವು ಬಲಿಯಾಗ್ತೀವಿ. ಹೌದಾ? ಅಂತಹ ಕಷ್ಟಗಳು ನಮಗೆ ಬರುತ್ತೆ. ಹೌದು ತಾನೆ? ನಾನು ಇಷ್ಟೊಂದು ಒಳ್ಳೇದು ಮಾಡಿದ್ದೀನಿ, ನಾನು ಇಷ್ಟೊಂದು ದೇವ್ರ ಪೂಜೆ ಮಾಡ್ತೀನಿ, ನಾನು ಏನೂ ಕೆಟ್ಟದ್ದೇ ಮಾಡಿಲ್ಲ, ಬಟ್ ಸ್ಟಿಲ್ ಯಾವಾಗಲೂ ಕೂಡ ನನಗೆ ಯಾಕೆ ಈ ಥರ ಆಗ್ತಿದೆ? ನಾನು ಅಂಥ ಕೆಟ್ಟವಳ? ಅಲ್ಲಿ ಅಷ್ಟೊಂದು ಕೆಟ್ಟದ್ದು ಮಾಡಿರೋರು ಆರಾಮಾಗಿದ್ದಾರೆ, ನಾನು ಯಾಕೆ ಈ ಥರ ಆಗಿದ್ದೀನಿ? ನಾನು ಮಾಡ್ತಿರೋದಕ್ಕೆ ಯಾವುದಕ್ಕೂ ಪ್ರತಿಫಲನೇ ಸಿಗ್ತಿಲ್ಲ, ಯಾಕೆ ಈ ಥರ ಅಂತ ನಿಮಗೆ ಪ್ರತಿದಿನ ಕಾಡ್ತಿರುತ್ತೆ. ಹೌದು ತಾನೆ? ಸೊ ನಿಮಗೆ ಈ ಥರ ಅನ್ನಿಸ್ತಾ ಇದ್ರೆ, ನೀವು ಈ ಥರ ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ, ಒಂದು ಹೇಳ್ತೀನಿ, ನೀವು ತುಂಬ ಲಕ್ಕಿ ಆ್ಯಂಡ್ ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ. ಅದಕ್ಕೋಸ್ಕರ ಈ ಥರ ಆಗ್ತಿದೆ. ಹೌದು, ಏನಕ್ಕೆ, ಏನು ಹಿಂಗಂತಿದ್ದಾಳಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಳ್ಳಿ, ಲೈಫಲ್ಲಿ ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಹೌದಾ? ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಒಪ್ಕೋತೀರಾ ಇದನ್ನ? ಈಗ ಜೀವನ ಇದೊಂದು ಮೂವಿ ಅಲ್ಲ ಅಥವಾ ಧಾರಾವಾಹಿ ಅಲ್ಲ. ಓಕೆ, ನೆಕ್ಸ್ಟ್ ಏನಾಗಬೇಕು ಅಂತ ನಾವು ಬರ್ದಿರೋದಿಲ್ಲ ಇದನ್ನ. ಯಾರಿಗಾದ್ರೂ ಇಲ್ಲಿ ಗೊತ್ತಾ ನಾಳೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂತ? ನಾಳೆ ಬೇಡ ಹೋಗ್ಲಿ, ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ಯಾರಾದರೂ ಇದ್ದೀರಾ ಆ ಥರ ಗೊತ್ತಿರೋರು? ಇಲ್ಲ ಅಲ್ವಾ? ಅಂದರೆ ಯಾವುದು ನಿಮ್ಮ ಕಂಟ್ರೋಲಲ್ಲಾಗಿ ನನ್ನ ಕಂಟ್ರೋಲಾಗಿ ಇಲ್ಲ ಈ ಜಗತ್ತಲ್ಲಿ. ಹೌದಾ? ಲೈಫಲ್ಲೇ ಕೆಟ್ಟದೇನಾರು ಆದಾಗ ಏನು ಮಾಡ್ತೀವಿ? ಅಯ್ಯೋ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಕೊರಗ್ತಾ ಕೂರ್ತೀವಿ. ಹೌದು ತಾನೆ? ಪ್ರತಿ ಕ್ಷಣ ಕೊರಗ್ತೀವಿ. ಬಟ್ ಅದ್ರ ಬದಲು ಏನು ಮಾಡ್ಬೇಕು ಗೊತ್ತಾ? ನೀವು ಖುಷಿಯಾಗಿರೋದಕ್ಕೆ ತುಂಬ ಥಿಂಗ್ಸ್ಗಳು ಇರುತ್ತೆ ನಿಮ್ಮ ಲೈಫಲ್ಲಿ, ತುಂಬ ಕಾರಣಗಳಿರುತ್ತೆ ನಿಮ್ಮ ಲೈಫಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಯಾವುದು ಬೇಡ. ಓಕೆ, ನೀವು ಅನ್ಬೋದು, ಇಲ್ಲ ನನಗೆ ಯಾವುದು ಕಾರಣಗಳೇ ಇಲ್ಲ ಲೈಫಲ್ಲಿ, ಖುಷಿಯಾಗಿರೋದಕ್ಕಾಗದೇ ಇಲ್ಲ, ಆ ಥರ ಕಷ್ಟ ಅಂತ ಅಂದ್ಕೊಳ್ಳೋಣ. ಬಟ್ ನೀವು ಖುಷಿಯಾಗಿರೋದಕ್ಕೆ ಒಂದು ಸಿಂಪಲ್ ರೀಸನ್ ಹೇಳ. ಇವತ್ತು ನಿಮಗೆ ಊಟ ಸಿಗ್ತಿದೆ, ನೀರು ಸಿಗ್ತಿದೆ, ನಿದ್ದೆ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಿದ್ದೀರಾ, ಯಾರನ್ನೂ ಬೇಡ್ತಿಲ್ಲ. ಹೌದಾ? ಬೀದಿಗೆ ಬಂದಿಲ್ಲ, ನಿಮ್ಮ ಮನೇಲಿ ಸುಖವಾಗಿ ಆರಾಮಾಗಿ ಊಟ ಮಾಡ್ಕೊಂಡಿದ್ದೀರಾ. ಸೊ ಇದು ಎಲ್ರಿಗೂ ಇರೋದಿಲ್ಲ. ಹೌದಾ? ನಿಮಗೆ ಇವತ್ತು ಒಂದೊತ್ತು ಊಟ ಸಿಗ್ತಿದೆ ಅಂದರೆ ಅಲ್ಲಿ ಎಷ್ಟೋ ಜನ ಊಟ ಇಲ್ದಲ್ಲೇ ನರಳ್ತಿದ್ದಾರೆ. ಹೌದು ತಾನೆ? ಸೊ ಅದು ಕೂಡ ಒಂದು ಬ್ಲೆಸ್ಸಿಂಗೇ ತಾನೆ ನಿಮಗೆ. ಹೌದಾ? ಅದು ಕೂಡ ಒಂದು ಹ್ಯಾಪಿನೆಸ್ ಅಲ್ವಾ ಲೈಫಲ್ಲಿ? ಅದ್ರ ಬಗ್ಗೆ ಥಿಂಕ್ ಮಾಡಿ. ಅದಕ್ಕೆ ದೇವರಿಗೆ ಕೃತಜ್ಞತೆ ಹೇಳಿ, ಯೂನಿವರ್ಸಿಗೆ ಕೃತಜ್ಞತೆ ಹೇಳಿ. ನನಗೆ ಊಟ ಸಿಗ್ತಿದೆ, ಥ್ಯಾಂಕ್ ಯು ಹೇಳಿ ದೇವರಿಗೆ. ಕಷ್ಟಗಳು ಅದನ್ನೇ ನೆನೆಸ್ಕೊಂಡು ಕೂರೋದಲ್ಲ, ಸಣ್ಣ ಸಣ್ಣ ಖುಷಿಗಳನ್ನ ನೀವು ಕೃತಜ್ಞತೆ ಹೇಳಬೇಕು. ಆ ಖುಷಿಗಳನ್ನ ನೀವು ಅಬ್ಸರ್ವ್ ಮಾಡಬೇಕು. ಹೌದಾ? ಒಂದೊತ್ತು ಊಟ ಬಿಡಿ, ಎಷ್ಟು ರೋದನೆ ಆಗುತ್ತೆ. ಹೌದು ತಾನೆ? ಆ್ಯಂಡ್ ಪ್ರತಿ ಸತಿ ನಮ್ಮ ಲೈಫಲ್ಲಿ ಏನು ಕಷ್ಟ ಇರುತ್ತಲ್ಲ, ನಮಗೆ ಅದು ದೊಡ್ಡದಾಗಿರುತ್ತೆ. ಯಾವಾಗ? ಅದೊಂದೇ ಕಷ್ಟ ಇದ್ದಾಗ. ಅದ್ರ ಜೊತೆ ಇನ್ನೊಂದು ಯಾವುದೋ ಬಂತು ಅಂತ ಅಂದರೆ ಈ ಮೊದಲನೇ ಕಷ್ಟ ಏನಾಗುತ್ತೆ? ಚಿಕ್ಕದಾಗಿ ಹೋಗುತ್ತೆ. ಹೌದಾ? ಈಗ ನೆಕ್ಸ್ಟ್ ಬಂದಿರೋದ್ರ ಅದೇ ನಿಮಗೆ ದೊಡ್ಡದಾಗಿ ಹೋಗುತ್ತೆ. ಹೌದು ತಾನೆ? ಫಾರ್ ಎಕ್ಸಾಂಪಲ್, ಇವಾಗ ಏನೋ ಜ್ವರ ಬಂದಿತ್ತು, ಅಯ್ಯೋ ಜ್ವರ ನನಗೆ ಆಗ್ತಿಲ್ಲ ಅಂತ ಅಂತೀರ. ಅದೇ ನಾಳೆ ಏನೋ ಡಾಕ್ಟರು ಯಾವುದೋ ಇಲ್ಲ ನಿಮ್ಗೆ ಆಪ್ರೇಷನ್ ಮಾಡಬೇಕು ಈ ಥರ ಆಗಿದೆ ಅಂದಾಗ, ಜ್ವರದ್ದು ಏನೂ ಇಲ್ಲ ಇದ್ರ ಮುಂದೆ, ಈ ಥರ ಆಗೋಯ್ತಲ್ಲ ಅನಿಸುತ್ತೆ. ಹೌದಾ? ಕರೆಕ್ಟ್ ತಾನೆ? ಈಗ ಎಕ್ಸಾಮ್ ವಿಷಯಗಳಲ್ಲೇ ತಗೊಳ್ಳೋಣ, ಇನ್ನೂ ಈಸಿಯಾಗಿ ನಿಮಗೆ ಅರ್ಥ ಆಗಬೇಕಂದ್ರೆ. 1 ಮಾರ್ಕ್ ಕಡಿಮೆ ಬಂತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಬಿಟ್ರೆ ಮಕ್ಕಳು, ನಾಳೆ ದಿನ ಎಕ್ಸಾಮಲ್ಲಿ ಫೇಲ್ ಆದರು ಅಂದರೆ ಈ 1 ಮಾರ್ಕ್ ಕಡಿಮೆ ಬಂದಿದ್ದು ದೊಡ್ಡ ವಿಷಯನೇ ಅಲ್ಲ ಅಲ್ವಾ? ಎಕ್ಸಾಮಲ್ಲಿ ಫೇಲ್ ಆಗಿದ್ದೇ ದೊಡ್ಡ ವಿಷಯ.
ಸೊ ಇದೇ ರೀತಿ ಈಗ ಎಕ್ಸಾಮಲ್ಲಿ ಫೇಲ್ ಆಗೋದಕ್ಕಿಂತ ಇನ್ನೊಂದೇನೋ ಆಯಿತು ಅಂದರೆ ಇದು ಚಿಕ್ಕದಾಗುತ್ತೆ ಫೇಲ್ ಆಗಿರೋದು, ಹೌದಾ? ಸೊ ಏನು ಕಷ್ಟ ಇದೆಯಲ್ಲ ಅದು ಕಷ್ಟನೇ ಅಲ್ಲ ನಿಮ್ಗೆ ಹೇಳ್ಬೇಕಂದ್ರೆ, ಅದಕ್ಕಿಂತ ದೊಡ್ಡದು ಬಂದಾಗ ಈ ವಿಷಯ ನಿಮಗೆ ಅರ್ಥ ಆಗುತ್ತೆ, ಹೌದು ತಾನೆ? ನೀವು ಅಂದ್ಕೊಳ್ತೀರಾ ಸೊ ನಾವು ಒಳ್ಳೆಯವರು ಅಂತ. ಇಲ್ಲಿ ಯಾರು ತಾನೇ ನಾವು ಕೆಟ್ಟವರು ಅಂತ ಅಕ್ಸೆಪ್ಟ್ ಮಾಡ್ತೀರಾ ಹೇಳಿ? ಇವನ್ ನಾನು ಕೂಡ ನಾನು ಕೆಟ್ಟವಳು ಅಂತ ಅಕ್ಸೆಪ್ಟ್ ಮಾಡೋದಿಲ್ಲ ಅಲ್ವಾ? ನನಗೆ ನಾನೇ ಒಳ್ಳೆಯವಳು, ನಿಮಗೆ ನೀವೇ ಒಳ್ಳೆಯವರು. ಹಾಗಿದ್ರೆ ಇಲ್ಲಿ ಕೆಟ್ಟವ್ರು ಯಾರು? ಯಾರಿಗೆ ಶಿಕ್ಷೆಗಳಾಗಬೇಕು, ಯಾರಿಗೆ ಕಷ್ಟಗಳು ಬರಬೇಕು, ಹೌದಾ? ಎಲ್ಲರೂ ಅವ್ರವ್ರಿಗೆ ಅವ್ರವ್ರು ಒಳ್ಳೆಯವರೇ. ಬಟ್ ನಾವು ಮಾಡುವಂಥ ಕರ್ಮಗಳ ಮೇಲೆ ನಮ್ಮ ಫಲಗಳಿರ್ತವೆ, ಹೌದಾ? ನಮ್ಮ ಕರ್ಮ ಫಲಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಇವಾಗ ನಾವು ಒಳ್ಳೆಯವರೇ ಆಗಿರ್ಬೋದು, ಬಟ್ ಯಾವತ್ತೋ ಒಂದಿನ ಏನೋ ಒಂದು ಕೆಟ್ಟದ್ದು ಮಾಡಿರ್ಬೇಕಲ್ಲ ಮನುಷ್ಯ ಅಂದಮೇಲೆ, ತಪ್ಪು ಮಾಡಿರ್ಬೇಕಲ್ಲ. ಸೊ ಅದನ್ನು ಕರ್ಮ ನಮಗೆ ಇವಾಗ ಕೊಟ್ಟಿರುತ್ತೆ, ಅದನ್ನು ನಾವು ಅನುಭವಿಸ್ಲೇಬೇಕು, ಹೌದಾ? ಸೊ ನೀವು ಅದರಿಂದ ಎಸ್ಕೇಪ್ ಆಗೋಕ್ಕೆ ಹೋದರೆ, ಆ ಕಷ್ಟದಿಂದ ಪಾಠ ಕಲೀಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಒಳ್ಳೆ ಜೀವನ ಸಿಗುತ್ತೆ, ಅದನ್ನು ನೀವು ಮಿಸ್ ಮಾಡ್ಕೋತೀರಾ. ಸೊ ಏನು ಕಷ್ಟ ಬಂದರೂ ನೀವೇನೋ ಒಂದು ಯಾವಾಗಲೂ ಮಾಡಿರ್ತೀರ, ಅದ್ರದ್ದನ್ನು ಇವಾಗ ಅನುಭವಿಸ್ತಿದ್ದೀರಾ ಅಷ್ಟೇ. ಬೇರೆಯವ್ರಿಗೆ ಯಾಕೆ ಆಗಿಲ್ಲ, ಅವ್ರಿಗೆ ನನಗೆ ಮಾಡಿದ್ರು ಬಟ್ ಅವ್ರಿಗಿನ್ನ ಆಗಿಲ್ಲ, ಅವ್ರಿಗೂ ಬರುತ್ತೆ, ಅವ್ರ ಟೈಮ್ ಬರಬೇಕಲ್ವಾ? ಕರ್ಮ ಯಾರನ್ನೂ ಬಿಡಲ್ಲ ಅನ್ನೋದು ಕೇಳಿದ್ದೀರಾ, ಹೌದು ತಾನೆ? ಆ್ಯಂಡ್ ನೀವು ಈಗ ಕಷ್ಟ ಅನುಭವಿಸ್ತಿದ್ದೀರ ಅಂದರೆ ನೀವು ಖುಷಿಯಾಗಿರಬೇಕು ಅಂತ ಅಂದೆ, ನೀವು ಲಕ್ಕಿ ಅಂದೆ ನಾನು. ಯಾಕೆ ಗೊತ್ತಾ? ಆ ದೇವರು ನಿಮ್ಮನ್ನ ಚೂಸ್ ಮಾಡಿದ್ದಾನೆ. ಯಾಕೆ ಹೇಳಿ? ನಿಮಗೆ ಕಷ್ಟ ಕೊಡ್ತಿದ್ದಾನೆ ಅಂದರೆ ದೇವ್ರು ನಿಮ್ಮನ್ನ ಚೂಸ್ ಮಾಡಿದ್ದಾನೆ. ದೇವ್ರು ನಿಮ್ಗೆ ನೀವು ಇಷ್ಟ, ಮುಂದೆ ನಿಮ್ಗೊಂದು ಒಳ್ಳೆ ಲೈಫ್ ಕೊಡೋದಿದೆ ದೇವರಿಗೆ. ಸೊ ಅದಕ್ಕೆ ಮುಂಚೆ ನೀವು ಏನೇನು ಪ್ರಿಪೇರ್ ಆಗಬೇಕು ಆ ಲೈಫ್ನ ಅಕ್ಸೆಪ್ಟ್ ಮಾಡೋದಕ್ಕೆ, ಆ ಲೈಫ್ನ ಎಂಜಾಯ್ ಮಾಡೋದಕ್ಕೆ. ಇಲ್ಲಿ ಕಷ್ಟಪಟ್ಟರೆ ತಾನೆ ನೆಕ್ಸ್ಟ್ ಸುಖ ಅನ್ನೋದು ಗೊತ್ತಾಗೋದು. ಮುಂದೆ ನಿಮ್ಗೆ ಏನೋ ಒಂದು ದೊಡ್ಡ ಖುಷಿಯಾದ ಲೈಫ್ ಸಿಕ್ಕಿದಾಗ ನಿಮ್ಗೆ ಅದ್ರ ಬೆಲೆ ಗೊತ್ತಾಗಬೇಕು. ನೀವು ಕಷ್ಟ ಪಡಲೇಬೇಕು, ನೀವು ಮಾಡಿರೋ ಕರ್ಮಗಳನ್ನ ಕಳ್ಕೊಳ್ಳೇಬೇಕು, ಹೌದಾ? ಸೊ ಯಾವಾಗಲೂ ತಾಳ್ಮೆಯಿಂದ ಇರೋದು ಕಲ್ತ್ಕೊಳ್ಳಿ, ಓಕೆನಾ? ತಾಳ್ಮೆನೇ ಎಲ್ಲದಕ್ಕೂ ಅತಿಯಾದ ಮುಖ್ಯವಾದಂಥ ಅಸ್ತ್ರ ಅಂದರೆ ತಾಳ್ಮೆ, ಹೌದಾ? ತಾಳ್ಮೆಯಿಂದ ಇರಿ, ಇವಾಗಿನ ಕಷ್ಟನ ಅನುಭವಿಸಿ. ಓಕೆ ಬಂದಿದೆಯಾ, ಓಕೆ ಬರಲಿ, ನೆಕ್ಸ್ಟ್ ನಾಳೆ ಒಳ್ಳೆಯದು, ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಂದು ಸಿಗುತ್ತೆ ನಿಮಗೆ, ಹೌದು ತಾನೆ? ನೀವು ತಾಳ್ಮೆಯಿಂದ ಇರೋದನ್ನ ಫಸ್ಟ್ ಕಲ್ತ್ಕೋಬೇಕು. ಎಷ್ಟು ದಿನ ಇನ್ನೂ ಕಷ್ಟ ಮುಗೀತಿಲ್ಲ, ಅಲ್ಲ ಅದು ಬಂದಿದೆ ಇನ್ನೂ ಎಷ್ಟು ದಿನ ಅನ್ನೋದು ಬಿಟ್ಬಿಡಿ. ಅದು ಅನುಭವಿಸ್ತಿದ್ದೀನಿ ಅನ್ನೋದನ್ನ ನೀವು ಮರಿಬೇಕಾಗುತ್ತಾಯ್ತಾ? ನಾರ್ಮಲ್ ಆಗಿ ತಗೊಳ್ಳಿ, ನಾರ್ಮಲ್ ಡೇ ಥರ, ಓಕೆನಾ? ಆ ಕಷ್ಟ ಬಂದಿದ್ದು ಹೋಗಿದ್ದು ನಿಮಗೆ ಗೊತ್ತೇ ಆಗೋದಿಲ್ಲ. ನೀವು ಅದರಲ್ಲೇ ಅಯ್ಯೋ ಇನ್ನು ಯಾವುದಕ್ಕಾದ್ರೆ ನಾವು ವೆಯ್ಟ್ ಮಾಡಿದ್ರೆ ತಾನೇ ಅದು ತುಂಬ ಲಾಂಗ್ ಇದೆ ಅನ್ಸೋದು. ಅಬ್ಸರ್ವ್ ಮಾಡಿದರೆ ಈಗ ಯಾರ ಜೊತೆನಾರ ಬಸ್ಸಿಗೆ ಕಾಯಬೇಕು, ಯಾರ ಜೊತೆ ಮಾತಾಡ್ಕೊಂಡು ಕೂತ್ರೆ ಬಸ್ ಎಷ್ಟು ಬೇಗ ಬಂತಪ್ಪ ಅಂತ ಅನಿಸುತ್ತೆ. ಅದೇ ನೀವು ಅದಕ್ಕೆ ಟೈಮ್ ನೋಡ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರೆ ಇನ್ನೂ ಬರಲ್ಲ 5 ನಿಮಿಷ ಕೂಡ 1 ಅವರ್ ಅನ್ನೋ ರೀತಿ ಫೀಲ್ ಆಗುತ್ತೆ. ಹಾಗೆ ಕೂಡ ಲೈಫಲ್ಲೂ ಕಷ್ಟ ಬಂದಾಗ ಅದನ್ನೇ ತಲೆ ಮೇಲೆ ಬಿದ್ದೋಂಗೆ ಕೂರೋ ಬದಲು ನಾವೇನೋ ಮಾಡಿದೀವಿ ಅದನ್ನು ಅನುಭವಿಸ್ತಿದ್ದೀವಿ. ಸೊ ದೇವ್ರು ನಮಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಈ ರೀತಿ ನಮ್ಮನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನೀವು ನಾರ್ಮಲಾಗಿ ಜೀವನ ಕಳೀತಾ ಇರಿ. ಸೊ ಒಂದಿನ ಸುಖ ಬರುತ್ತೆ, ನೆಮ್ಮದಿ ಬರುತ್ತೆ, ಶಾಂತಿ ಬರುತ್ತೆ. ನಿಮಗೆ ಇಷ್ಟು ದಿವಸ ಪಟ್ಟಿದ್ದ ಕಷ್ಟನೇ ಅದು ಕಷ್ಟ ಅಂತಲೇ ಅನ್ಸೋದಿಲ್ಲ. ಹೌದಾ ಇಷ್ಟು ಬೇಗ ಚೆನ್ನಾಗಿ ಆಗ್ಬಿಟ್ವಾ ಅಂತ ಅನ್ನಿಸ್ಬಿಡುತ್ತೆ ನಿಮಗೆ, ಹೌದು ತಾನೆ? ಸೊ ಅಲ್ಲಿ ಒಂದು ಸೇಯಿಂಗ್ ಇದೆ, ಯು ವಿಲ್ ಗೋ ಥ್ರೂ ವಾಟ್ ಯು ಗೋ ಥ್ರೂ. ನೀವು ಬೆಳೆಯೋದು ಯಾವಾಗ, ನೀವು ಯಾವ ಸಿಚುವೇಶನ್ಗಳನ್ನೆಲ್ಲ ನೀವು ಎದುರಿಸ್ಕೊಂಡು ಹೋಗಿದ್ರೆ ಅದ್ರ ಮುಖಾಂತರ ನೀವು ಗ್ರೋ ಆಗೋದು, ರೈಟ್? ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಆ್ಯಂಡ್ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಪ್ರತಿದಿನ ಲೈವ್ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ರಾತ್ರಿ 9:30 ಟೈಮ್ಗೆ. ಸೊ ನಿನ್ನೆ ಲೈವ್ ಬಂದಿದೆ, ತುಂಬ ಜನ ಕ್ವಶನ್ಸ್ಗಳನ್ನ ಕೇಳ್ತಿದ್ರಿ. ಸೊ ಹಾಗಾಗಿ ನನಗನ್ನಿಸ್ತು ವಾರದಲ್ಲಿ 1 ದಿನ 2 ದಿನ ಬರೋ ಬದಲು ಡೈಲಿ ಬಂದರೆ ಐ ಥಿಂಕ್ ನಾನು ನಿಮಗೆ ಎಷ್ಟೊಂದು ಸೊಲ್ಯೂಷನ್ಸ್ನ ಕೊಡ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ನೀವು ಲೈವ್ ಜಾಯಿನ್ ಆಗಿ ನಿಮ್ಮ ಪ್ರಶ್ನೆಗಳೇನಿದೆ ನನಗೆ ಲೈವ್ ಚಾಟಲ್ಲಿ ಹೇಳಿ, ನೆಕ್ಸ್ಟ್ ಡೇ ನಾನು ಅದಕ್ಕೆ ನಿಮಗೆ ಉತ್ತರಗಳನ್ನ ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಚಾನ್ಸ್ ಸಿಗಬೇಕು, ಹೌದಾ? ಸೊ ಒಬ್ಬರಿಗೆ ನಾನು ಹೇಳ್ಕೊಂಡು ಕೂತ್ರೆ ಇನ್ನೊಬ್ಬರು ಏನು ಮಾಡ್ತಾರೆ, ಟೈಪ್ ಮಾಡಿದ್ದಾರೆ ಕ್ವಶನ್ನು, ಸೊ ಅವರು ಆನ್ಸರ್ ಸಿಗೋದಿಲ್ಲ, ಅವ್ರಿಗೆ ಚಾನ್ಸ್ ಸಿಗೋದಿಲ್ಲ, ನಾನು ಮಿಸ್ ಮಾಡಿಬಿಡ್ಬೋದು. ಸೊ ನಾನು ನಿಮ್ಮ ಕ್ವಶನ್ಗಳನ್ನ ನೋಟ್ ಮಾಡ್ಕೋತೀನಿ. ಪ್ರತಿದಿನ ಲೈವಲ್ಲಿ ಒಬ್ಬೊಬ್ಬರಾಗಿ ಏನೇನು ಕೇಳಿದ್ರೆ ಅದಕ್ಕೆಲ್ಲ ನಾನು ಸೊಲ್ಯೂಷನ್ಸ್ನ ಆಯಿತು, ನನ್ನ ಥಾಟ್ಸ್ ಆಯಿತು,
ಓಕೆನಾ. ಅದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ, ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಲೈವ್ನ ಜಾಯಿನ್ ಆಗಿ ಲೈವ್ ಚಾಟಲ್ಲಿ ಮಾತಾಡಿ ನನ್ನ ಜೊತೆ. ಓಕೆ, ನೆಕ್ಸ್ಟ್ ಡೇ ಮತ್ತೆ ವೆಯ್ಟ್ ಮಾಡಿ ನನ್ನ ಲೈವ್ಗೆ ವಿತ್ ಸೊಲ್ಯೂಷನ್. ನಾನು ಮತ್ತೆ ನಿಮ್ಮ ಎದುರಿಗೆ ಬರ್ತೀನಿ, ಓಕೆನಾ. ಸೊ ರಾತ್ರಿ 9:00 ಪ್ರತಿದಿನ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋನ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್.